ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಮೆಂತ್ಯದ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು. ಫಸ್ಟು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಈ ಸ್ಪೂನಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಚಮಚ ಹಿಂಗೆ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ತುಂಡು ಚಕ್ಕೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯದ ಸೊಪ್ಪನ್ನು ಒಂದು ಹಿಡಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಗಿದೆ ಇದು. ಈಗ ರುಬ್ಬಬೇಕು. ಇದಕ್ಕೆ 2 ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಹುರಿದಿರೋದನ್ನು ಹಾಕೋಣ. ಇದಕ್ಕೆ ಬೇಳೆ ಬೇಕಿಲ್ಲ. ಎರಡು ಸ್ಪೂನಷ್ಟು, ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯದ ಸೊಪ್ಪು ಎಲ್ರಿಗೂ ಗೊತ್ತು ಎಷ್ಟು ಹೆಲ್ತಿ ಅಂತ. ಸೊ ತರಕಾರಿ ಮಾಡ್ಬೋದು. ಒಂದೇ ಥರ ಮಾಡೋದಕ್ಕಿಂತ ಮೆಂತ್ಯದ ಸೊಪ್ಪಿನ ತೊವ್ವೆ ಮಾಡ್ತೀವಿ, ಪರಾಟ ಮಾಡ್ತೀವಿ, ಈ ಥರನೂ ಸಾರು ಮಾಡ್ಕೋಬೋದು. ಸಿಂಪಲಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕ್ತಾಯಿದ್ದೀನಿ. ಒಳ್ಳೆ ಮೆಂತ್ಯದ ಸೊಪ್ಪು ಸ್ಮೆಲ್ಲು ಚೆನ್ನಾಗಿ ಅರೋಮಾ ತುಂಬ್ಕೋತಾ ಇದೆ. ಈಗ ತುಪ್ಪದಲ್ಲಿ ಒಂಚೂರು ಒಗ್ಗರಣೆ ಕೊಟ್ಬಿಟ್ರೆ ಮೆಂತ್ಯದ ಸೊಪ್ಪಿನ ಸಾರು ರೆಡಿ. ನೋಡಿ, ತುಂಬ ಆರೋಗ್ಯಕರವಾದ, ತುಂಬ ಒಳ್ಳೆ ಫ್ಲೇವರ್ ಇರೋ ಮೆಂತ್ಯದ ಸಾರು ರೆಡಿಯಾಗಿದೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ನೋಡಿ, ರೆಡಿಯಾಗಿದೆ ಇದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.